ಇವತ್ತು ಈ ರೈತ ಸಮೂಹದವರು ಇವತ್ತು ರೈತರ ಸರ್ಗಳು ಹೇಳಿದರು, ಇವತ್ತು ರೈತರ ಕಷ್ಟ ಎಷ್ಟೈತೆ. ಇವತ್ತು ರೈತರ ಒಬ್ಬ ಅಧಿಕಾರಿಗಳ ಮನೆಗೆ ನಾವು ಯಾವ ರೀತಿ ಹೋದಾಗ ಆ ರೈತರು ನಮಗೆ ಸ್ಪಂದನೆ ಮಾಡ್ತಾರ, ಹಲವಾರು ವಿಷಯಗಳನ್ನು ಹೇಳಿದರು. ಅದು ಸತ್ಯ. ಯಾಕಂದ್ರೆ ಇವತ್ತು ರೈತರಲ್ಲಿ ನಮ್ಮಲ್ಲಿ ಒಗ್ಗಟ್ಟು ಅನ್ನೋದು ಫಸ್ಟ್ ಇಲ್ಲ. ಇವತ್ತು ಒಗ್ಗಟ್ಟನ್ನೇ ಮಾಡುವಂಥ ಈ ರೈತ ಮುಖಂಡರು ನಮಗೆ ಬೇಕಾಗಿದ್ದರು. ಅಂಥ ಮುಖಂಡರು ಇಂಥ ಸಮಾವೇಶವನ್ನು ಮಾಡಿದ್ದು ನೋಡಿದರೆ ಇದೇ ಫಸ್ಟ್ ಸರಿ ಅಂತ ನನಗೆ ಅನಿಸ್ತದೆ. ಇವತ್ತು ಇಂಥ ಸಮಾವೇಶಗಳು ಅವಾಗ ಆಗ್ತಾನೆ ಇರಬೇಕು. ಇವತ್ತು ರೈತರು ನಾವು ಬರೀ ರೈತಕಿಯನ್ನು ಅವಲಂಬಿಸಿ ನಾವು ಬದುಕನ್ನು ಕಟ್ಟಿಕೊಳ್ಳಲು ಹೋದರೆ ಇವತ್ತಿನ ದಿವಸ ಭಾಳ ಅಸಾಧ್ಯ ಅನ್ನಿಸುತ್ತದೆ. ಯಾಕಂದ್ರೆ ಇವತ್ತು ನಾವು ಕೆಲವು ಕಡೆ ನೋಡ್ತೀನಿ, ರೈತರ ಮಕ್ಕಳಿಗೆ ಕನ್ಯಾ ಕೊಡೋಕ್ಕೂ ಸಹಿತವಾಗಿ ಇಂತ ಮುಂದೆ ನೋಡುವಂಥ ಪರಿಸ್ಥಿತಿ ಇವತ್ತು ಬಂದೈತೆ. ಇವತ್ತು ಕೇಳ್ತಾರ, ಏನಪ್ಪ ಹುಡುಗ ಏನು ಮಾಡ್ತಾನಂದ್ರೆ ಅದೇ ಒಂದು ಆಫೀಸ್ನಲ್ಲಿ ಒಂದು ಪ್ಯೂನಾಗಿ ಕೆಲಸ ಮಾಡ್ತಾನಂದ್ರೆ ನನ್ನ ಮಗಳು ಕೊಡ್ತೀನಿ ಅಂತಾರ. ಅದೇ ಒಬ್ಬ ರೈತನ ಮಗನಿಗೆ ಅಂತಂದ್ರೆ ಕೊಡೋಗಿಲ್ಲ ಅಂತ ಹೇಳ್ತಾರ. ಆದರೆ ಇವತ್ತಿನ ದಿವಸ ಎಲ್ಲ ಸಮೂಹದವರು ಇವತ್ತು ಯಾವುದೇ ರಾಜಕಾರಣಿಗಳಿರ್ಬೋದು, ಯಾವುದೇ ಬಿಸ್ನೆಸ್ ಮ್ಯಾನ್ ಇರ್ಬೋದು, ಯಾವುದೇ ಗೌರ್ಮೆಂಟ್ ಆಫೀಸರ್ ಇರ್ಬೋದು, ಇವತ್ತು ರೈತ ದುಡ್ದಂಥ ಅನ್ನವನ್ನೆತ್ತಿಂದ ಬದುಕಬೇಕೇ ವಿನಃ ಅದನ್ನು ಬಿಟ್ಟು ಏನಾದರೂ ಇಂಟರ್ನೆಟ್ ಓಪನ್ ಮಾಡಿವಂತ ಇಂಟರ್ನೆಟ್ನಾಗಿದ್ದ ಏನು ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ಏನಾದರೂ ಬೆಳಿಬೇಕಂತ ಮನಸ್ಥಿತಿ ನಮಗಿದ್ರೆ ನಾವು ರೈತರು ಬೆಳೆದಂಥ ಅನ್ನವನ್ನೇ ಉಣಬೇಕೇ ವಿನ ಅದನ್ನು ಬಿಟ್ಟು ಬೇರೆ ಉಣ್ಣಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇವತ್ತಿನ ದಿನ ನಾನು ಯುವಕರಿಗೆ ಒಂದು ಮಾತನ್ನೇ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಬರೇ ರೈತರಾಗಿ ಇರಬಾರದು. ರೈತರು ನಾವು ಆಗಬೇಕು. ಯಾಕೆ ಆಗಬಾರ್ದು? ಇವತ್ತು ಜೀವನದಲ್ಲಿ ನಾವು ಆಗಬಾರ್ದು ಅನ್ನೋದಕ್ಕೆ ಏನಾದರೂ ನಿರ್ಬಂಧನೆಗಳು ಇಲ್ಲಲ್ಲ. ಇವತ್ತು ರೈತರು ನಾವು ಬಾಳನ್ನು ಬರೀ ಭೂಮಿಯನ್ನು ನಂಬಿಕೊಂಡು ಬದುಕ್ತಾ ಇದ್ದೀವಿ. ಈಗ ನಾನು ಒಬ್ಬ ರೈತನಾಗಿಯೇ ಬೆಳೆದಿದ್ದೀನಿ ಇವತ್ತು. ಆದ್ರೆ ನಾನೊಬ್ಬ ರೈತನಾಗಿದ್ದಂಥ ವ್ಯಕ್ತಿ ಇವತ್ತೊಬ್ಬ ಉದ್ಯಮಿಯಾಗಿ ಇದ್ದೀನಿ. ಆಗಲಿಕ್ಕೆ ಕಾರಣ ಏನಂದ್ರೆ ಹಲವಾರು ವಿಷಯಗಳು ನಾನು ಫಸ್ಟ್ ನಿಮ್ಮೆಲ್ಲರ ವಿಷಯಗಳನ್ನು ನಾನು ಹೇಳಕ್ಕೆ ಇಷ್ಟಪಡಲ್ಲ. ಇವತ್ತು ನನ್ನ ವಿಷಯ ನೀನು ಹೇಳ್ತೀನಿ. ಯಾಕೆ ನಾವು ಅವ್ರಂಗೆ ನಾವು ಮಾಡಬಾರ್ದಂತ ನೀವು ಒಂದ್ಸರಿ ನಿಮಗೆ ಅನಿಸಿದ್ರು ಅನ್ನಿಸ್ಬೋದು. ಯಾಕಂದ್ರೆ ನಾನು ಭಾಳ ಒಬ್ಬ ಬಡವ ರೈತನ ಮಗನಾಗಿ ಹುಟ್ಟಿದ್ದೆ. ನಮ್ಮಪ್ಪ ಕೊಡಿಸಿದ್ದು ಒಂದೇ ಒಂದು 80 ರೂಪಾಯಿ ಕೊಟ್ಟು ಒಂದು ಆಡು ಕೊಡಿಸಿದ್ದ. ಅದು ಒಂದು